ಇಷ್ಟು ನನ್ನ ಹತ್ರ ಲಿಪ್ಸ್ಟಿಕ್ಸ್ ಕಲೆಕ್ಷನ್ಸ್ ಇದೆ. ಒನ್ ಶೇಡ್ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಸೊ ನಾನು ಫಸ್ಟ್ ಈ ಒಂದು ಕಾರಣಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ನಾನು ಓಪನ್ ಮಾಡಿರೋ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಾಕ್ಷ್ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ದಾಕ್ಷು. ಸೊ ಎಸ್, ಎಲ್ಲರೂ ಹೇಗಿದ್ದೀರಾ? ಐ ಆಮ್ ವೆರಿ ಗುಡ್. ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ಆ್ಯಸ್ ಯು ಗೈಸ್ ನೋ, ನೀವು ತಮ್ನೇಲಲ್ಲಿ ನೋಡಿರ್ತೀರಾ. ಸೊ ದಿಸ್ ಈಸ್ ಜಸ್ಟ್ ಅ ಮಿನಿಟ್. ಸೊ ಆ್ಯಸ್ ಯು ಗೈಸ್ ನೋ, ತಮ್ನೇಲ್ ನೋಡಿರ್ತೀರಾ ನೀವೆಲ್ಲರೂ. ಸೊ ದಟ್ ಈಗ ಅದ್ರ ಬಗ್ಗೆನೇ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಯಾಕಂದರೆ ನಿಮ್ಗೆಲ್ರಿಗೂ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಅಂದರೆ ತುಂಬ ಇಷ್ಟ. ಸೊ ದಟ್ ಮೇಕಪ್ ಹಾಲ್ ಅಂತಲೇ ಹೇಳ್ಬೋದು. ಸೊ ವಿಲ್ ಡೂ. ಆ್ಯಂಡ್ ಬೇಸಿಕಲಿ ವ್ಲಾಗ್ ಏನು ಅಂತ ಅಂದರೆ, ಹುಡುಗಿರ ಹತ್ರ ಮೇಯ್ನಾಗಿ ಲಿಪ್ಸ್ಟಿಕ್ ಇರಲೇಬೇಕು. ಯಾಕಂದರೆ ಲಿಪ್ಸ್ಟಿಕ್ ಇಲ್ದಿರ ಯಾವ ಹುಡುಗಿರೂ ಇಲ್ಲ. ಆ್ಯಂಡ್ ಮೋರ್ ಓವರ್ ನಾನಂತೂ ಲಿಪ್ಸ್ಟಿಕ್ ಐ ಆಮ್ ವೆರಿ ಒಬ್ಸೆಸ್ಡ್ ವಿತ್ ದ ಲಿಪ್ಸ್ಟಿಕ್ಸ್ ಗೈಸ್. ಸೊ ಎಸ್, ಈಗ ತಾನೇ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಆಗಿ ಬಂದಿದ್ದೀನಿ, ನನಗೇನೋ ಓದೋಕ್ಕಾಗ್ತಾಯಿಲ್ಲ ಅಂದ್ಬಿಟ್ಟು. ಸೊ ದಟ್ ಹಾಗೆ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಐ ಕೇಮ್ ಹಿಯರ್. ಆ್ಯಂಡ್ ನಿಮಗೂ ಗೊತ್ತಿರೋ ಹಾಗೆ ಇದು ಒಂದು ನಮ್ಮ ಮನೆ. ಸೊ ದಟ್ ವ್ಲಾಗ್ನ ಸ್ಟಾರ್ಟ್ ಮಾಡುವ. ಹಾಂ, ಸೊ ಏನು ಗೊತ್ತಾ ಗೈಸ್, ಬೇಸಿಕಲಿ ಹುಡುಗಿರ ಹತ್ರ ಲಿಪ್ಸ್ಟಿಕ್ಸ್ ಇರುತ್ತೆ. ಸೊ ನನ್ನ ಲಿಪ್ಸ್ಟಿಕ್ಸ್ ಕಲೆಕ್ಷನ್ಸ್ ಯು ವಾನ ನೋ. ವೆಯ್ಟ್, ಇರಿ ಗೈಸ್, ಇನ್ನು ಇರಿ, ತಲೆ ಕೆಡಿಸ್ಕೊಳ್ಳಿ. ದಿಸ್ ಆ್ಯಂಡ್ ಆಲ್ ಮೈ ಲಿಪ್ಸ್ಟಿಕ್. ಆ್ಯಂಡ್ ಇಷ್ಟು ಆಮೇಲೆ ನಾನು ಅದೇ ರೀಸೆಂಟಾಗಿ ಬೈ ಮಾಡಿರುವಂತಹ ಲಿಪ್ಸ್ಟಿಕ್ಸ್ 2 3. ಸೊ ಎಸ್, ಈಗ ಲಿಪ್ಸ್ಟಿಕ್ಸ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ಏನು ಹೇಳ್ತೀನಿ ಅಂದರೆ, ಏನು ಗೊತ್ತಾ ಗೈಸ್, ಲಿಪ್ಸ್ಟಿಕ್ ಯಾವಾಗಲೂ ಹಚ್ಕೋಬೇಡಿ. ಸಿ, ನಂದು ಆಲ್ಮೋಸ್ಟ್ ತುಂಬ ಡಾರ್ಕ್ ಆಗಿತ್ತು. ಒಂದು 3-4 ಡೇಸ್ ಹಾಕೋದನ್ನ ಕಂಟಿನ್ಯೂನೆಸ್ ಆಗಿ ಬಿಟ್ಬಿಟ್ಟಿದ್ದೆ. ಆಗ ಸ್ವಲ್ಪ ಪರವಾಗಿಲ್ಲ. ನಿಮ್ಮದು ಶೇಡ್ ಬ್ರ್ಯಾಂಡೆಡ್ ಆ ಥರದ ಮೇಲೆ ಏನು ಡಿಪೆಂಡ್ ಆಗಲ್ಲ. ಇಟ್ಸ್ ಆಲ್ ಡಿಪೆಂಡ್ ಅಪಾನ್ ಹೆಂಗೆ ಯೂಸ್ ಮಾಡ್ತೀರಾ ಅನ್ನೋದು. ಇಟ್ಸ್ ಆಲ್ ಡಿಪೆಂಡ್ ಹೌ ಯು ಯೂಸ್ ಅನ್ನೋದ್ರ ಮೇಲೆ. ವೆಯ್ಟ್, ಇಷ್ಟು ನನ್ನ ಹತ್ರ ಲಿಪ್ಸ್ಟಿಕ್ಸ್ ಕಲೆಕ್ಷನ್ಸ್ ಇದೆ. ಒನ್ ಶೇಡ್ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಸೊ ನಾನು ಫಸ್ಟ್ ಲಿಪ್ಸ್ಟಿಕ್ನ ಹಚ್ಕೊಳ್ತೀನಿ, ಬಿಕಾಸ್ ಐ ಆಮ್ ಡೂಯಿಂಗ್ ಅ ವ್ಲಾಗ್. ನಾನು ಯಾರು ಕೇಳೋಷ್ಟಿರಲ್ಲ. ಸೊ ವಿಲ್ ಗೋ ವಿತ್ ದ ಲ್ಯಾಕ್ಮಿ. ಸಿ ಗೈಸ್, ನಾನು ಬೇಸಿಕಲಿ ಚಿಕ್ಕ ವಯಸ್ಸಿಂದನೂ ಲಿಪ್ಸ್ಟಿಕ್ ರಾಣಿ, ಮೇಕಪ್ ರಾಣಿ ಅಂತಲೇ ಫೇಮಸ್ ಆಗಿದ್ದೀನಿ. ನನ್ನ ಫ್ಯಾನ್ಸ್ ಫಾಲೋವರ್ಸ್ಗೆ ಎಲ್ಲರಿಗೂ ಗೊತ್ತು. ಸೊ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ಈಗ ಜಾಸ್ತಿ ಮಾತಾಡೋದು ಬೇಡ. ಆ್ಯಂಡ್ ನನ್ನ ಹಳೆ ಲಿಪ್ಸ್ಟಿಕ್ಸಿಂದ ಮಾತಾಡುವ ಬನ್ನಿ. ಸೊ ನಾನಾಗ ಝೂಡಿಯೋಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಝೂಡಿಯೋಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಿಜ ಅಂತ ಅನ್ಕೊಂಡ್ರ? ಇಲ್ಲ ಗೈಸ್, ಏನಿಲ್ಲ, ಎಲ್ಲ ಹೋಗಿ ಝೂಡಿಯೋದಲ್ಲೇ ತಗೊಳ್ತಾ ಇದ್ದೆ. ಒಂದು ಡ್ರೆಸ್ ಆಗಲಿ, ಇಲ್ಲ ಒಂದು ಜೀನ್ಸ್ ಆಗಲಿ, ಇಲ್ಲ ಒಂದು ಲಿಪ್ಸ್ಟಿಕ್, ಒಂದು ನೈಲ್ ಪಾಲಿಶ್, ವಾಟ್ ಎವರ್, ಝೂಡಿಯೋ. ಸಿ, ನನ್ನ ಹತ್ರ ಝೂಡಿಯೋ ಲಿಪ್ಸ್ಟಿಕ್ಸ್ ಎಷ್ಟಿದೆ? 1. ದಿಸ್ ಈಸ್ ಫ್ರಮ್ ಝೂಡಿಯೋ. 2 ಆ್ಯಂಡ್ 3 ಲಿಪ್ಸ್ಟಿಕ್ ನನ್ನ ಹತ್ರ ಝೂಡಿಯೋದಿದೆ. ದಟ್ ಈಸ್ ಅಂದರೆ ಸಿಮಿಲರ್ ಶೇಡ್ಸ್. ನನಗೆ ಈ ಶೇಡ್ಸ್ ತುಂಬ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಎಲ್ಲನೂ ಸೇಮ್, 3 ಸೇಮ್. ಇದು ಲೈಕ್ ಇದೊಂಚೂರು ಸ್ವಲ್ಪ ಡಾರ್ಕ್ ಮೆರೂನ್ ಬರುತ್ತೆ. ಸಿ, ಇದನ್ನು ನಾನು ಯಾವಾಗಲೂ ಹಚ್ಕೊಳ್ತಾನೆ ಇರ್ತೀನಿ, ಬಿಕಾಸ್ ಇದು ಒಂಥರ ಸ್ಮೂತ್ ಆಗಿ ಬ್ಲೆಂಡ್ ಆಗುತ್ತೆ. ಆ್ಯಂಡ್ ಎಸ್,
ಇರುತ್ತೆ, ಸ್ಟೇ ಆಗುತ್ತೆ, ಒಂದು ಆಲ್ಮೋಸ್ಟ್ 1 6 to 8 hours ಸ್ಟೇ ಆಗುತ್ತೆ. ಇಟ್ಸ್ ಡಿಪೆಂಡ್ ಆನ್ ಹೌ ಯು ಗೈಸ್ ಈಟ್. ಓಕೆನಾ? ಇದು ನಾನು ಸ್ಟಾರ್ಟಿಂಗ್ ಕಾಲೇಜಸಲ್ಲಿ ಜಾಸ್ತಿ ನಾನು ಸ್ಟಾರ್ಟಿಂಗಲ್ಲಿ ಇದು ಹಚ್ಕೊಳ್ತಾ ಇದ್ದು. ಆ್ಯಂಡ್ ಇದ್ರ ಶೇಡ್ ಬಂದ್ಬಿಟ್ಟು ಈ ಥರ ಇರುತ್ತೆ, ಲೈಕ್ ಈ ಪರ್ಪಲ್. ಆ್ಯಂಡ್ ಇದು ತುಂಬ ಲಾಂಗ್ ಸ್ಟೇ ಆಗಿರುತ್ತೆ. ನೀವು ನೆಕ್ಸ್ಟ್ ಜುಡಿಯೋಗೆ ಹೋದಾಗ ಯು ಕ್ಯಾನ್ ಟ್ರೈ ಇಟ್ ಗೈಸ್. ದಿಸ್ ಇಸ್ ಆಲ್ಸೋ ಅ ಮ್ಯಾಟ್ ಲಿಪ್ಸ್ಟಿಕ್. ಇದು ಕೂಡ ಸಿಮಿಲರ್ ಶೇಡೇನೆ. ಸಿ, ಲೈಕ್ ಒಂದೇ ಶೇಡಲ್ಲಿ ನಿಮಗೆ ಇಷ್ಟು ಲೈಕ್ ಒಂದೇ ಕಲರಲ್ಲಿ ನಿಮಗೆ ಇಷ್ಟು ಸಿಮಿಲರ್ ಶೇಡ್ಸ್ ಬರುತ್ತೆ. ನೀವು ಇದನ್ನು ನೀಟಾಗಿ ನೋಡಿ ತೊಗೊಳ್ಬೇಕು. ಆ್ಯಂಡ್ ಇದು ಬಂದ್ಬಿಟ್ಟು ಝೂಡಿಯೋಯಿಂದ ಮಿಸ್ಟ್ರಲ್, ನನಗಿದ್ರ ಬಗ್ಗೆ ಗೊತ್ತಿಲ್ಲ. ದಿಸ್ ಇಸ್ ಅ ನ್ಯೂಡ್ ಕಲರ್ ಲಿಪ್ಸ್ಟಿಕ್. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರದ್ದು ಶೇಡ್ ಬಂದ್ಬಿಟ್ಟು 001 425 rupees ಕ್ರೀಮ್ ಮ್ಯಾಟ್ ಲಿಪ್ಸ್ಟಿಕ್ಕು. ಸೊ ಇದು ನಾನು ಹಾಕ್ಕೊಂಡಿದ್ದೀನಿ, ಬಟ್ ರೇರಾಗಿ ಯೂಸ್ ಮಾಡ್ತೀನಿ. ಎಲ್ಲಾದರೂ ಲೈಕ್ ಹತ್ರ ಹೋಗಬೇಕು ಅಂದಾಗ ಐ ಯೂಸ್ ದಿಸ್ ಗೈಸ್. ಒಂದು ಶುಗರಿಂದ ಇದೆ, ಇದು ಯಾವಾಗ ತೊಗೊಂಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಶುಗರ್ ಲಿಪ್ಸ್ಟಿಕ್ ಇದು. ನೋಡಿ, ಶೇಡು ಅಷ್ಟೇ ಹಳೇದಾಗೋಗ್ಬಿಟ್ಟಿದೆ ಅನಿಸುತ್ತೆ. ಚೆನ್ನಾಗಿದೆ, ನಾನು ಯೂಸ್ ಮಾಡ್ತೀನಿ. ರೇರಾಗಿ ನಾನು ಕೂಡ ಯೂಸ್ ಮಾಡೋದು. ಆ್ಯಂಡ್ ದಿಸ್ ಇಸ್ ನಾನು ಅರ್ಜೆಂಟ್ ಇದ್ದಾಗ ಒಂದು ಕಾಸ್ಮೆಟಿಕ್ಸ್ ಅಂಗಡಿಲಿ ಹೋಗಿ ತೊಗೊಂಡಿದ್ದು, ಬಿಕಾಸ್ ನನಗೆ ಈ ಶೇಡೇ ಬೇಕಿತ್ತು ಅಂತ ಅಂದ್ಬಿಟ್ಟು ಹೋಗಿ ತೊಗೊಂಡಿದ್ದು. ಇದ್ರದ್ದಂತೂ ಇದು ಬ್ರಷ್ ಮಾತ್ರ ಸಖತ್ತಾಗಿದೆ, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ಫುಲ್ಲು ಸ್ಮೂತಾಗಿ ಫೀಲ್ ಕೊಡುತ್ತೆ. ಎಷ್ಟು ಸ್ಮೂತಾಗಿ ಅಂದರೆ ನೀವು ಹಾಕ್ಕೊಂಡಿದ್ದೀರಾ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಸ್ಮೂತಾಗಿದೆ. ಇದ್ರದ್ದು ಬ್ರ್ಯಾಂಡ್ ನನಗೆ ಗೊತ್ತಿಲ್ಲ, ಇನ್ಸೈಟ್ ಏನೋ ಅಂತ ಇದೆ ನನಗೆ. ಇದು ಶೇಡ್ ಬಂದುಬಿಟ್ಟು 11 ಕಾಫಿ ಕಮ್ಯಾಂಡ್ ಅಂತೆ. ಆ್ಯಂಡ್ ದಿಸ್ ಇಸ್ ಅ ಕ್ಯೂಟ್ ಲಿಪ್ಸ್ಟಿಕ್. ಇದು ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು ಲಾಸ್ಟ್ ಇಯರ್ ನನ್ನ ಬರ್ಡೇಗೆ. ಆ್ಯಂಡ್ ಇದು ಕೂಡ ಸಿಮಿಲರ್ ಶೇಡ್ ಫಾರ್ ದಿಸ್. ಸೊ ಇದು ತುಂಬ ಚೆನ್ನಾಗಿದೆ. ಇದು ಫುಲ್ ಲಾಂಗ್ ಸ್ಟೇ ಇರುತ್ತೆ. ಆ್ಯಂಡ್ ಎಷ್ಟೇ ಸ್ಮರ್ಚ್ ಮಾಡಿದ್ರೂ ಲೈಕ್ ಇಷ್ಟು ಬ್ರಷ್ ಮಾಡಿದ್ರೂ ಇದು ಹೋಗಲ್ಲ. ಆ್ಯಂಡ್ ಇದು ನಮ್ಮ ಮಮ್ಮಿ ಬಕ್ರಾಗಿ ಆನ್ಲೈನಲ್ಲಿ ಶಾಪ್ ಮಾಡಿದ್ದು. ಮೈ ಮಾಮ್ ಥಾಟ್ ಸಮಥಿಂಗ್ ಲೈಕ್ ಶಿ ಬುಕ್ಡ್, ಏನೋ ಒಂದು ಬೇರೆದನ್ನೇ ಬುಕ್ ಮಾಡಿದ್ರು. ಆದರೆ ಅನ್ಫಾರ್ಚುನೇಟ್ಲಿ ಈ ಒಂದು ಟಿಂಟ್ ಥರ ಇರೋ ಲಿಪ್ಸ್ಟಿಕ್ ಬಂತು. ಇದು ಒಂಥರ ಜಲ್ಲಿ ಥರ ಇರುತ್ತೆ, ನನಗಂತೂ ಇಷ್ಟ ಆಗಲ್ಲ. ಸೊ ದಟ್ ನಾನು ಇದನ್ನು ಚಿಕ್ ಟಿಂಟಾಗಿ ಯೂಸ್ ಮಾಡ್ತೀನಿ. ಇಟ್ಸ್ ಅರೌಂಡ್ 300 rupees, 595 rupees. ಆದರೆ ನಮ್ಮ ಮಮ್ಮಿಗೆ 200 rupeesಲ್ಲಿ ಆಫರ್ ಸಿಕ್ಕಿದ್ದಕ್ಕೆ ಶಿ ಬೈಡ್, ವಿಚ್ ಈಸ್ ದ ಕಂಪ್ನಿ ಅಂತ ನನಗೆ ಗೊತ್ತಿಲ್ಲ. ರೋಸ್ಬೆರಿ ಪಂಚ್, ಐ ಡೋಂಟ್ ನೋ. ಆ್ಯಂಡ್ ಅದೇ ಹೇಳ್ತಾ ಇಲ್ವಾಗ ಝೂಡಿಯೋ ಅಂತ ಇದ್ದರೆ